ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಅಮ್ಮನವರ ಪಾವಾಡದಲ್ಲಿ ಪೂಜೆ ಅಂತೂ ನೀವು ಸದಾ ನೋಡ್ತೀರಾ. ಇವತ್ತು ಒಂದು ವಿಶೇಷ ಅಂದರೆ, ಆಂಧ್ರದಿಂದ ಯಾರೋ ಬಂದಿದ್ರು, ಅವರು ಇಲ್ಲಿ ಮದುವೆ ಸಹ ಮಾಡಿಕೊಂಡ್ರು. ಅಂದರೆ ಅಮ್ಮನ ಪಾವಾಡ ಅಷ್ಟೊಂದು ಅದ್ಭುತವಾದಂಥ ಪಾವಾಡ ಗೈಸ್. ದೂರದಿಂದ ಜನಗಳು ಬಂದು ಅವರ ಕಷ್ಟ ಪರಿಹಾರ ಮಾಡಿಸ್ಕೊಳ್ತಾರೆ. ಅಮ್ಮನ ಮೇಲೆ ವಿಶ್ವಾಸ ಮಾಡಿ ನೀವು ಸಹ ಅಮ್ಮನ ನಂಬಿ ಅಲ್ಲಿ ಹೋಗಿ ನಿಮ್ಮ ಕಷ್ಟಗಳೇನಾದರೆ 100% ಗ್ಯಾರಂಟಿ ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ ಗಾಯ್ಸ್. ವಿಚಾರವಾಗಿದೆ. ಅವ್ರ ಕನಸಲ್ಲಿ ಬಂದು ಅಮ್ಮನ ಹೇಳಿದಂತೆ ಇಲ್ಲಿ ಮದುವೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವರು ಬಂದು ಇಲ್ಲಿ ಆಂಧ್ರದಿಂದ ಬಂದು ಮದುವೆ ಮಾಡಿಕೊಂಡು ಸಂತೋಷವಾಗಿ ಇಲ್ಲಿಂದ ಹೋದರು ಗೈಸ್. ಸಮಸ್ಯೆಗಳು ಏನೇ ಇರಲಿ, ಒಂದೇ ಪರಿಹಾರ, ಕಾಳಿಕಾದೇವಿ ದೇವಸ್ಥಾನ ಅಂತ ಜನಗಳು ನಾನೆಲ್ಲ ಹೇಳ್ತಾರೆ. ಇದು ಗೈಸ್, ಜನಗಳು ಹೇಳ್ತಾರೆ ಅಮ್ಮನವ್ರನ್ನ ನಂಬಿ ಬನ್ನಿ, ನಿಮ್ಮ ನಿಜವಾದ ಏನಾದರೂ ಕಷ್ಟಗಳಿದ್ದರೆ ನಿಜವಾಗಿ ನೀವು ಬಂದು ಇಲ್ಲಿ ಪರಿಹಾರ ಮಾಡಿಸ್ಕೊಂಡು 100% ಹೋಗ್ಬೋದು ಅಂತ ನನ್ನ ವಿನತಿ. ಇನ್ನೊಂದು ಮಾತೇನೆಂದರೆ, ನಂಬೋದು ಬಿಡುವುದು ನಿಮ್ಮ ಕೈಯಲ್ಲಿದೆ. ಭಗವಂತನ ನಂಬಿದರೆ ಯಾವಾಗಲೂ ಕೈ ಬಿಡಲ್ಲ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಮನುಷ್ಯನ ನಂಬಿದರೆ ಇವತ್ತಲ್ಲ ನಾಳೆ ಆ ಕಷ್ಟ ಅನುಭವಿಸಲೇಬೇಕಾಗುತ್ತೆ. ಮನುಷ್ಯನ ನಂಬೇಡಿ ಯಾವಾಗಲೂ ಆಗಲಿ. ಅಮ್ಮನವ್ರನ್ನ ನಂಬಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ದೇವರಾಗಲಿ, ದೇವರನ್ನ ನಂಬಿದ್ರೆ ಯಾವಾಗಲೂ ನಮ್ಮ ಜೀವನದಲ್ಲಿ ಸಂತೋಷ ಇರುತ್ತೆ. ಇನ್ನು ಮುಂದಕ್ಕೆ ಏನೈತೆ ಎಲ್ಲವನ್ನು ಸಹ ನಾನು ನೋಡಿಸ್ತೀನಿ. ಇವಾಗ ಮದುವೆ ಆಗ್ತಾಯಿದೆ. ಆ ಮದುವೆ ಮಾಡಿಕೊಳ್ಳೋ ದಾಂಪತ್ಯಗಳಿಗೆ ನಿಮ್ಮ ಅಮ್ಮನವರ ಆಶೀರ್ವಾದ ಅಂತೂ ಇದೇ ಇದೆ. ನೀವು ಸಹ ಆಶೀರ್ವಾದ ಮಾಡಬೇಕು ಅಂತ ನನ್ನ ವಿನತಿ ಗಾಯ್ಸ್. ಅಮ್ಮನವರ ಪವಾಡದಲ್ಲಿ ಇದೊಂದು ಚಮತ್ಕಾರ ಮದುವೆ ಆಗ್ತಾಯಿದೆ. ನೀವು ನೋಡ್ಬೋದು, ಆಂಧ್ರದಿಂದ ಬಂದಿದ್ದಾರೆ ಇವರು ಪಾಪ ಮದುವೆ ಮಾಡ್ಕೊಳ್ಳೋಕ್ಕೆ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಹೋದರೂ ಕೂಡ ಮದುವೆ ಆಗೋಕ್ಕೆ ಅವ್ರಿಗೆ ಇಷ್ಟನೇ ಆಗಿಲ್ಲ. ಅಮ್ಮನವ್ರ ಕನಸಲ್ಲಿ ಬಂದು ಹೇಳಿದ ಮೇಲೆ ಇಲ್ಲಿ ಬಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅಮ್ಮನ ಪವಾಡ ಎಷ್ಟು ದೂರದಕ್ಕೆ ಹೋಗಿದೆ ಅಂತ ನೀವೇ ತಿಳ್ಕೊಬೋದು ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕನ್ಫರ್ಮ್ ಆಗಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ಈ ಚಾನಲಲ್ಲಿ ಯಾವಾಗಲೂ ಬರುತ್ತೆ. ಇಡೀ ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ಎಲ್ಲಿದ್ದರೂ ಸಹ ಈ ವಿಡಿಯೋಗಳು ಬರ್ತಾನೆ ಇರ್ತದೆ. ಅದಕ್ಕಾಗಿ ನಮ್ಮ ಚಾನಲ್ಗೆ ಬೂಸ್ಟ್ ಮಾಡಿ ಅಂತ ಕೇಳ್ತಾ, ಇವಾಗ ಮಂಗಲಸೂತ್ರ ಕಟ್ತಾ ಇದ್ದಾರೆ, ಅದನ್ನು ಸಹ ನೋಡಿ ನೀವು. ಅವರಿಗೆ ಅಮ್ಮನವರ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ ಕೂಡ ಕೊಡಿ. ನೀವು 100 ವರ್ಷ ಬದುಕಲಿ ಅವರು ಚೆನ್ನಾಗಿ ಅಂತ ಹೇಳಿ ಆಶೀರ್ವಾದ ಮಾಡಿ. ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೇನೂ ಇರಲಿ, ನನ್ನ ಮೇಲೇನೂ ಇರಲಿ. ಈ ದೇವಸ್ಥಾನಕ್ಕೆ ಬಂದ ಮೇಲೆ ಕನ್ಫರ್ಮ್ ಆಗಿ ನಿಮಗೆ ಒಳ್ಳೆಯದು ಆಗೇ ಆಗುತ್ತೆ ಅಂತ ನನ್ನ ನಂಬಿಕೆ. ನಂಬೋದು ಬಿಡೋದು ಅದು ನಿಮ್ಮ ಕೈ ಮೇಲೆ. ಯಾಕಂದರೆ ನಾವು ಹೇಳಿದ್ರೆ ಅಲ್ಲ, ಅಲ್ಲಿ ಹೋಗಿ ನೋಡಿ ನೀವು ಗೊತ್ತಾಗುತ್ತೆ. ಬಹಳ ಅದ್ಭುತವಾದ ಅಮ್ಮನ ಚಮತ್ಕಾರ ಅದು. ಕಾಳಿಕಾದೇವಿ ಚಮತ್ಕಾರ ಅಂದರೆ ಇವಾಗ ನಮ್ಮ ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನ. ಚಿಕ್ಕದಾದರೂ ಅಮ್ಮನವರ ಮಹಿಮೆ ಭಾಳ ದೊಡ್ಡದು ಗೈಸ್. ಒಂದು ಸಾರಿ ನೀವು ಹೋಗಿ ನೋಡಿದ್ರೇ ಗೊತ್ತಾಗೋದು. ವಿಡಿಯೋದಲ್ಲೇ ನೋಡಿದ್ರೆ ಏನೂ ಗೊತ್ತಾಗಲ್ಲ. ನಾವು ಹೇಳ್ತೀರ ಮಾತ್ರನೇ. ನೀವು ಅಲ್ಲಿ ಹೋಗಿ ಆ ಅನುಭವ ತೊಗೊಬೇಕಂದ್ರೆ ಅಲ್ಲಿ ಹೋಗಿ ಒಂದು 10 ನಿಮಿಷ ಜ್ಞಾನ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಕಷ್ಟಗಳು ಕ್ಷಣದಲ್ಲಿ ಪರಿಹಾರ ಆಗುತ್ತೆ. ಆ ಪ್ರಕಾರವಾಗಿ ಅಮ್ಮನವರ ಅದ್ಧೂರ್ಯವಾದಂಥ ರೂಪ ಸಹ ನೋಡ್ಬೋದು, ಅಲ್ಲಿ ಶಕ್ತಿ ನೋಡ್ಬೋದು ಅಮ್ಮನವರ. ಇನ್ನೇನು ಹೇಳಿ ನಾನು ನಿಮಗೆ, ಭಾಳ ನನಗಂತೂ ಎಕ್ಸ್ಪೀರಿಯೆನ್ಸ್ ಬಹಳ ಆಗಿದೆ. ಯಾಕಂದರೆ ನಾನು ವಿಡಿಯೋ ತಿಂಗಳಿಗೊಂದು ಸಾರಿ ಮಾಡ್ತಾನೆ ಇರ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಅಮ್ಮನವರ ಶಕ್ತಿ ಅಂತೂ ಕನ್ಫರ್ಮ್ ಆಗಿದೆ. ಬಂದ ಭಕ್ತಾದಿಗಳ ಕೈ ಯಾವಾಗಲೂ ಬಿಡಲ್ಲ ಆ ತಾಯಿ. ಯಾಕಂದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ಬಂದವರಿಗೆ. ಇವತ್ತು ಆ ಜನಗಳಿಗೆ ಹೇಳುವಂಥ ಅವಶ್ಯಕತೆಯೇ ಇರಲಿಲ್ಲ ಗೈಸ್. ಯಾಕಂದರೆ ಇಲ್ಲಿ ಬಂದವರೆಲ್ಲ ಒಂದೇ ಮಾತು, ಅಮ್ಮನು ನಮಗೆಲ್ಲ ಒಳ್ಳೇದು ಮಾಡಿದ್ದಾಳೆ. ಮಾಲಾ ಅನ್ನೋರು ಮಾಲೂರಿಂದ ಬಂದಿದ್ದಾರೆ. ಅವರು ಯಾವುದೋ ಒಂದು ಜಮೀನು ವಿಚಾರವಾಗಿ ಮಾಲೂರಲ್ಲಿ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನ್ಯಾಯ ಕೊಟ್ಟಿದ್ದಾರಂತೆ. ಆ ಮಾಲಾ ಅನ್ನೋರಿಗೆ ಆಸ್ತಿ ವಿಚಾರದಲ್ಲಿ ಅವ್ರ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋಂಗಿದ್ರೆ ಬಲಗಡೆ ಕೊಡ್ತಾಯಿ, ಇಲ್ಲ ಅದು ಏನೋ ತೊಂದರೆ ಇದೆ ಬಗೆಹರಿಸ್ಕೋಬೇಕು ಅನ್ನಂಗಿದ್ರೆ ಎಡಗಡೆ ಕೊಡಮ್ಮ. ಗೈಸ್, ಈ ವಿಗ್ರಹವನ್ನು ನೋಡ್ತಾ ಇದ್ದೀರಾ ನೀವು. ಬಹಳ ಅದ್ಭುತವಾದ ವಿಗ್ರಹ ಮಾಡಿದ್ದಾರೆ ಅಮ್ಮನವ್ರದ್ದು. ಅವರಿಗೆ ಯಾವಾಗಲೂ
ವಿಗ್ರಹ ಮಾಡೋದೇ ಆಗಲಿ ಏನೂ ಅವ್ರಿಗೆ ಗೊತ್ತೇ ಇಲ್ಲ. ಅವರು ಮೈಂಡಲ್ಲಿ ಅವ್ರು ಯೋಚನೆ ಮಾಡಿ ಈ ವಿಗ್ರಹ ಮಾಡಿರೋದು ಅಮ್ಮನವ್ರದ್ದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಹೆಸರು ಸ್ವಾಮಿಗಳ ತಮ್ಮನಾದಂತಹ ಪ್ರತಾಪ್ ಸರ್ ಅವರು ಮಾಡಿರೋದು ಭಾಳ ಅದ್ಭುತವಾಗಿದೆ ಗೈಸ್. ನೀವು ಯಾವಾಗಲಾದರೂ ಇಲ್ಲಿಗೆ ಬಂದರೆ ಅಮ್ಮನವರ ಈ ಪ್ರತಿಬಿಂಬೆ ನೋಡಿ ಒಂಥರ ಆಶ್ಚರ್ಯ ಆಗ್ಬೋದು. ಅಷ್ಟೊಂದು ಸುಂದರವಾದಂತಹ ವಿಗ್ರಹ ಗೈಸ್. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಸಹ ಒಳ್ಳೇದು ಮಾಡಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಒಂದೇ ಮಾತರಂ, ಜೈ ಕರ್ನಾಟಕ. ಎಲ್ರಿಗೂ ಶುಭವಾಗಲಿ, ಎಲ್ರ ಕಷ್ಟ ಪರಿಹಾರ ಆಗಲಿ ಅಂತ ಅಮ್ಮನವ್ರ ಹತ್ರ ನನ್ನ ವಿನಂತಿ.